ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇಂದು ನಾವು ತುಂಬ ಪ್ರಮುಖದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಗೃಹಲಕ್ಷ್ಮಿ ಸ್ಕೀಮ್ ಪೆಂಡಿಂಗ್ ಇನ್ಸ್ಟಾಲ್ಮೆಂಟ್ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿದೆ. ಜನರಿಗೆ ಗೊಂದಲ ಇದೆ, ನಿಜ ಹೇಳಬೇಕೆಂದರೆ ನಮಗೂ ಗೊಂದಲ ಇದೆ. ಈ ಗೊಂದಲವನ್ನು ನಿವಾರಣೆ ಮಾಡುವ ಸರ್ಕಾರ ಜವಾಬ್ದಾರಿ. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಬೇಕು ಎಂದು ನಾವು ಕೇಳಿಕೊಳ್ಳುತ್ತೇವೆ. ನಾವು ಇಂದು ಚರ್ಚೆ ಮಾಡುವುದು ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ ನಿಜವಾಗಿಯೂ ಎಷ್ಟು ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ ಎಂಬುದನ್ನು ನೋಡೋಣ. ಮೊದಲು ಸಂಪೂರ್ಣವಾಗಿ ಲೆಕ್ಕವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ. ಹಾಗಾದರೆ ಈ ಯೋಜನೆ ಆಗಸ್ಟ್ 2023ರಲ್ಲಿ ಆರಂಭವಾಯಿತು. ಆ ಸಮಯದಿಂದ ಪ್ರತಿ ತಿಂಗಳು ಹಣ ಬಿಡುಗಡೆ ಆಗ್ತಾ ಇದೆ. ಅಂದರೆ ಸ್ನೇಹಿತರೆ, ಈ ಸ್ಕೀಮ್ ಪ್ರಾರಂಭವಾಗಿದ್ದು 2023. ಅಲ್ಲಿಂದ ಪ್ರತಿ ತಿಂಗಳು ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ಸರ್ಕಾರ ಮಾಹಿತಿ ಪ್ರಕಾರ 26 ಇನ್ಸ್ಟಾಲ್ಮೆಂಟ್ ಬಿಡುಗಡೆಯಾಗಿದೆ ಎಂದು ಹೇಳುತ್ತಿದ್ದಾರೆ. ಅಂದರೆ ಸರ್ಕಾರವು ಈಗ ಆಲ್ರೆಡಿ 26 ಇನ್ಸ್ಟಾಲ್ಮೆಂಟ್ ಬಿಟ್ಟಿದೆ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈಗ ಆಗಸ್ಟ್ 2023ರಿಂದ ಜನವರಿ 2026ರವರೆಗೆ ಒಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ ಆಗಬೇಕು? ಸರಳ ಲೆಕ್ಕ ಹಾಕಿದರೆ ಒಟ್ಟು 30 ಇನ್ಸ್ಟಾಲ್ಮೆಂಟ್ ಆಗಬೇಕು ಸ್ನೇಹಿತರೆ. ಹಾಗಾದರೆ 30ರಲ್ಲಿ 26 ಬಿಡುಗಡೆಯಾಗಿದೆ, ಅಂದರೆ ಉಳಿದಿರುವುದು 4 ಇನ್ಸ್ಟಾಲ್ಮೆಂಟ್. ಇದು ಇನ್ಸ್ಟಾಲ್ಮೆಂಟ್ ಸಂಖ್ಯೆ ಲೆಕ್ಕ ಹಾಕಿದರೆ ಹೀಗೆ ಬರುತ್ತದೆ. ಆದರೆ ಇಲ್ಲಿ ಮತ್ತೊಂದು ಗೊಂದಲ ಶುರುವಾಗುತ್ತದೆ. ತಿಂಗಳು ಲೆಕ್ಕ ಹಾಕಿದರೆ ಕೆಲವು ತಿಂಗಳು ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ವಿಶೇಷವಾಗಿ ಫೆಬ್ರವರಿ ಮತ್ತು ಮಾರ್ಚ್ 2025 ಇವು 2 ತಿಂಗಳು ಹಣ ಬಂದಿಲ್ಲ. ಇದರಲ್ಲಿ ಅಕ್ಟೋಬರ್ ನಂತರ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳ ವಿಚಾರದಲ್ಲಿ ಗೊಂದಲ ಇದೆ ಸ್ನೇಹಿತರೆ. ಹೀಗಾಗಿ ತಿಂಗಳ ಲೆಕ್ಕ ಪ್ರಕಾರ ನೋಡಿದರೆ ಒಟ್ಟು 5 ತಿಂಗಳ ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ ಸ್ನೇಹಿತರೆ. ಇದರಿಂದಲೇ ಗೊಂದಲ ಹೆಚ್ಚಾಗಿದೆ. ಕೆಲವರು ಹೇಳ್ತಿದ್ದಾರೆ 4 ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ, ಕೆಲವರು ಹೇಳ್ತಿದ್ದಾರೆ 5 ಬಾಕಿ ಇದೆ, ಕೆಲವರು ಹೇಳ್ತಿದ್ದಾರೆ 6 ಬಾಕಿ ಇದೆ. ಹಾಗಾದರೆ ನಿಜವಾದ ಉತ್ತರ ಏನು ಸ್ನೇಹಿತರೆ ನೋಡೋಣ. ಸ್ನೇಹಿತರೆ, ಇಲ್ಲಿ 2 ರೀತಿಯ ಲೆಕ್ಕ ಇದೆ. ಇನ್ಸ್ಟಾಲ್ಮೆಂಟ್ ಸಂಖ್ಯೆ ಲೆಕ್ಕ 26 ಬಿಡುಗಡೆ, ಒಟ್ಟು 30, ಅಂದರೆ 4 ಬಾಕಿ. ತಿಂಗಳು ಲೆಕ್ಕ ಬಿಡುಗಡೆಯಾದಾಗ ತಿಂಗಳುಗಳನ್ನು ಎಣಿಸಿದರೆ 5 ಬಾಕಿ ಇದೆ ಸ್ನೇಹಿತರೆ. ಈ 2 ಲೆಕ್ಕಗಳ ನಡುವಿನ ವ್ಯತ್ಯಾಸವು ಗೊಂದಲಕ್ಕೆ ಕಾರಣವಾಗ್ತಿದೆ. ಹೌದು ಸ್ನೇಹಿತರೆ, ನಮ್ಮ ಅಭಿಪ್ರಾಯ ಏನೆಂದರೆ ಸರ್ಕಾರವು ಸ್ಪಷ್ಟವಾಗಿ ಸಾರ್ವಜನಿಕರಿಗೆ ಪ್ರಕಟಣೆ ನೀಡಬೇಕು. ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅಧಿಸೂಚನೆ ಬಿಡಬೇಕು. ಒಟ್ಟು ಎಷ್ಟು ಇನ್ಸ್ಟಾಲ್ಮೆಂಟ್ ಬಿಡುಗಡೆ ಆಗಿದೆ, ಇನ್ನು ಎಷ್ಟು ಬಾಕಿ ಇದೆ, ಯಾವ ತಿಂಗಳು ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಿದ ದಿನಾಂಕ ಯಾವುದು, ಇದರಿಂದ ಸ್ಪಷ್ಟವಾಗಿ ಹೇಳಬೇಕು. ಇದೀಗ ಹಲವಾರು ಬ್ಯಾಂಕ್ಗಳಿಗೆ ಹೋಗುತ್ತಿದ್ದಾರೆ, ಸೇವಾ ಕೇಂದ್ರಗಳಿಗೆ ಹೋಗುತ್ತಿದ್ದಾರೆ, ಅಧಿಕಾರಿಗಳು ಸಂಪರ್ಕಿಸುತ್ತಾರೆ. ಆದರೆ ಸರಿಯಾದ ಸ್ಪಷ್ಟ ಮಾಹಿತಿ ಸಿಗದ ಕಾರಣ ಗೊಂದಲ ಮುಂದುವರಿಯುತ್ತಿದೆ. ನಾವು ಈ ವಿಡಿಯೋ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡುತ್ತಿದ್ದೇವೆ. ದಯವಿಟ್ಟು ಈ ಗೊಂದಲವನ್ನು ನಿವಾರಿಸಿ ಜನರಿಗೆ ಸ್ಪಷ್ಟ ಉತ್ತರ ನೀಡಿ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ನಿಮಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ, ನಿಮಗೆ ಯಾವ ತಿಂಗಳ ಹಣ ಬಂದಿಲ್ಲ, ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಮಗೂ ಸಹಾಯವಾಗುತ್ತೆ ನಿಮ್ಮ ಮುಂದಿನ ವಿಡಿಯೋವನ್ನು ಮಾಡೋದಕ್ಕೆ. ಈ ರೀತಿಯ ಪ್ರಮುಖ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋನು ಉಪಯುಕ್ತವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ.